ಓಂ ಶಾಂತಿ. ಸಾಕಾರನಲ್ಲಿ ಇಂದಿನ ತಾರೀಕಾಗಿದೆ 21/8/26. मीठे बच्चे, बाप मीठे से मीठे सैक्रीन है, इसलिए और सब बात छोड़ उस बाबा को याद करो तो मीठे सैक्रीन बन जाएंगे. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಂದೆ ಅತಿ ಮಧುರಾತಿ ಮಧುರವಾದ ಸ್ಯಾಕ್ರೀನ್ ಆಗಿದ್ದಾರೆ. ಅದಕ್ಕೋಸ್ಕರ ಎಲ್ಲಾ ಮಾತುಗಳನ್ನ ಬಿಟ್ಟು ಆ ತಂದೆಯ ನೆನಪನ್ನ ಮಾಡಿ ಆಗ ಮಧುರವಾದ ಸ್ಯಾಕ್ರೀನ್ ಆಗಿ ತಾವು ಆಗ್ತೀರಾ. ಪ್ರಶ್ನೆಯಾಗಿದೆ, तुम बाप द्वारा श्रीमत लेकर अपने अंदर कौन से संस्कार भर रहे? ತಾವು ತಂದೆ ಮುಖಾಂತರ ಶ್ರೀಮತವನ್ನ ಪಡೆದು ತಮ್ಮ ಆಂತರ್ಯದಲ್ಲಿ ಯಾವ ಸಂಸ್ಕಾರವನ್ನ ತುಂಬಿಸ್ಕೊಂತಾ ಇದ್ದೀರಾ? ಉತ್ತರ ಆಗಿದೆ, भविष्य में बिगर वजीर सारे विश्व पर राज्य करने के तुम यहाँ आए हो, भविष्य राजधानी चलाने की श्रीमत है. ಭವಿಷ್ಯದಲ್ಲಿ ಮಂತ್ರಿ ಇಲ್ಲದೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವ ಸಂಸ್ಕಾರವನ್ನು ತುಂಬಿಸ್ಕೊಂತಿದ್ದೀರಾ. ತಾವು ಇಲ್ಲಿ ಬಂದಿದ್ದೀರಾ ಭವಿಷ್ಯ ರಾಜಧಾನಿಯನ್ನ ನಡೆಸುವ ಶ್ರೀಮತವನ್ನ ಪಡೆಯಕ್ಕೋಸ್ಕರ. बाप तुम्हें ऐसे श्रीमत देते जो आधा करब तक कोई की राय लेने की दरकार नहीं. राय उन्हें लेनी पड़ती जिनकी बुद्धि कमजोर है. ತಂದೆ ತಮಗೆ ಅಂತಹ ಶ್ರೀಮತವನ್ನ ನೀಡಿದರೆ ಅರ್ಧ ಕಲ್ಪದವರೆಗೂ ಯಾವುದೇ ಆಜ್ಞೆಯನ್ನು ಪಡೆಯುವ ಅವಶ್ಯಕತೆನೇ ಇಲ್ಲ. ಆಜ್ಞೆ ಪಡೆಯಬೇಕಾಗತ್ತೆ ಯಾರ ಬುದ್ಧಿ ಬಲಹೀನ ಆಗಿರುತ್ತೆ ಅವರು. ಹಾಡಾಗಿದೆ, ತುಮಿ ಹೋ ಮಾತಾ ತುಮಿ ಹೋ ಬಂಧು. ತಾವೇ ತಾಯಿ ಆಗಿದ್ದೀರಾ, ತಾವೇ ಬಂಧು ಆಗಿದ್ದೀರಾ. ಓಂ ಶಾಂತಿ. मीठे मीठे रूहानी बच्चों ने गीत सुना, ये किसने कहा मीठे मीठे रूहानी बच्चे? ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಹಾಡನ್ನ ಕೇಳಿದ್ರ ಇದು ಯಾರು ತಿಳಿಸಿದ್ರು ಮಧುರಾತಿ ಮಧುರ ಆತ್ಮೀಯ ಮಕ್ಕಳಂತ? जरूर रूहानी बाबा ये कह सकते हैं मीठे मीठे रूहानी बच्चे अभी सम्मुख बैठे हैं और बहुत ही प्यार से बाप समान समझा रहे. ಖಂಡಿತ ಆತ್ಮಿಕ ತಂದೆನೇ ತಿಳಿಸಿದರು, ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಈಗ ಸಮ್ಮುಖದಲ್ಲಿ ಇದ್ದೀರಾ. ಮತ್ತೆ ಬಹಳ ಮಧುರಾತಿ ಮಧುರ ತಂದೆ ತಮಗೆ ತಿಳಿಸ್ತಾ ಇದ್ದಾರೆ. अभी तुम जानते हो सिवाय रूहानी बाबा के सर्व को सुख शांति देने वाला, सर्व को दुख से लिबरेट करने वाला दुनिया भर में और कोई नहीं है. इसलिए दुख में बाबा को याद करते हैं. ಈಗ ತಮಗೆ ಅರಿವಾಗಿದೆ, ಆತ್ಮಿಕ ತಂದೆ ಬಿಟ್ಟು ಸರ್ವರಿಗೆ ಸುಖ ಶಾಂತಿಯನ್ನ ನೀಡುವಂತವರು, ಸರ್ವರಿಗೂ ದುಃಖದಿಂದ ಮುಕ್ತರಾಗಿ ಮಾಡುವಂತವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದಕ್ಕೋಸ್ಕರ ದುಃಖದಲ್ಲಿ ತಂದೆಯನ್ನೇ ನೆನಪು ಮಾಡ್ತಾ ಇರ್ತಾರೆ. तुम बच्चे सम्मुख बैठे हो, जानते हो बाबा हमको सुखधाम का लायक बना. ತಾವು ಮಕ್ಕಳು ಸಾನ್ನಿಧ್ಯದಲ್ಲಿ ಕೂತಿದ್ದೀರಾ, ಗೊತ್ತಿದೆ ಬಾಬಾ ನಮಗೆ ಸುಖಧಾಮದ ಮಾಲೀಕರಾಗಿ ಮಾಡ್ತಿದ್ದಾರೆ. सदा सुखधाम का मालिक बनाने वाले बाबा के सम्मुख आए हो, अभी समझते हैं सम्मुख सुनने दूर रहकर सुनने में बहुत फर्क है. ಸದಾ ಸುಖಧಾಮದ ಮಾಲೀಕರಾಗಿ ಮಾಡುವಂತವರು ತಂದೆ ಸಮ್ಮುಖದಲ್ಲಿ ಬಂದಿದ್ದಾರೆ. ನಾವು ತಿಳ್ಕೊಂತೀವಿ ಸಮ್ಮುಖದಲ್ಲಿ ಕೇಳೋದು ಮತ್ತೆ ದೂರದಲ್ಲಿ ಕೇಳೋದ್ರಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. मधुबन में सम्मुख आते हो, मधुबन मशहूर है, मधुबन वृंदावन में इन्होंने कृष्ण का चित्र बनाया. ಮಧುಬನದಲ್ಲಿ ಸಮ್ಮುಖದಲ್ಲಿ ಬರ್ತಾರೆ. ಮಧುಬನ ಬಹಳ ಪ್ರಸಿದ್ಧಿಯಾಗಿದೆ. ಮಧುಬನ ವೃಂದಾವನದಲ್ಲಿ ಅವರು ಕೃಷ್ಣನ ಚಿತ್ರವನ್ನ ತೋರಿಸಿದ್ದಾರೆ. परंतु श्री कृष्ण तो है नहीं, यहाँ तो निराकार बाप तुम बच्चों से मिल. ಆದ್ರೆ ಶ್ರೀಕೃಷ್ಣ ಅಂತೂ ಇಲ್ಲ, ಇಲ್ಲಂತೂ ನಿರಾಕಾರ ತಂದೆ ತಮ್ಮ ಮಕ್ಕಳಿಗೆ ಮಿಲನ ಮಾಡ್ತಿದ್ದಾರೆ. तुम्हें स्वयं को घड़ी घड़ी आत्मा समझना, मैं आत्मा बाबा से वर्षा ले रही. ತಾವು ಸ್ವಯಂ ಅನ್ನ ಗಡಿ ಗಡಿ ಆತ್ಮ ಅಂತ ತಿಳ್ಕೊಳ್ಳಿ, ನಾನು ಆತ್ಮ ತಂದೆಯಿಂದ ಆಸ್ತಿ ಪಡಿತಾ ಇದ್ದೀನಿ. सारे कलम में एक ही समय हुआ है, ये कलप का सुहाना संगम. ಇಡೀ ಕಲ್ಪದಲ್ಲಿ ಇದು ಒಂದೇ ಸಮಯ ಆಗಿದೆ.
ಕಲ್ಪದ ಬಹಳ ಸುಂದರವಾದ ಸಂಗಮ. इसका नाम रखा पुरुषोत्तम, यही संगम युग है जिसमें सब मनुष्य मात्र उत्तम बन. ಇದರ ಹೆಸರನ್ನೇ ಇಡಲಾಗಿದೆ ಪುರುಷೋತ್ತಮ. ಇದೇ ಸಂಗಮ ಯುಗ. ಇದರಲ್ಲಿ ಎಲ್ಲಾ ಮನುಷ್ಯರು ಉತ್ತಮರಾಗ್ತಾರೆ. अभी तो सभी मनुष्य मात्र की आत्मा तमो प्रधान है, जो फिर सतो प्रधान बनती है. सतो प्रधान है तो मनुष्य उत्तम होते. ಈಗಂತೂ ಮನುಷ್ಯ ಮಾತ್ರರ ಎಲ್ಲರ ಆತ್ಮಗಳು ತಮೋ ಪ್ರಧಾನ ಆಗಿ ಮತ್ತೆ ಸತೋ ಪ್ರಧಾನ ಆಗತ್ತೆ. ಸತೋ ಪ್ರಧಾನವಾಗಿದ್ದಾಗ ಮನುಷ್ಯರು ಉತ್ತಮವಾಗಿರ್ತಾರೆ. तमो प्रधान होने से मनुष्य भी कनिष्ठ बनते, तो आत्माओं को बाबा भाई सम्मुख समझाते. तमो ಪ್ರಧಾನ ಆದಾಗ ಮನುಷ್ಯರು ಕನಿಷ್ಠರಾಗ್ತಾರೆ. ಆತ್ಮಗಳಿಗೆ ತಂದೆ ಸಾನ್ನಿಧ್ಯದಲ್ಲಿ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ. सारा पाठ आत्मा बजाती, ना कि शरीर. आत्मा और शरीर जब दोनों का मेल होता तो पाठ बजता है. ಇದೇ ಪಾತ್ರವನ್ನ ಆತ್ಮನೇ ಅಭಿನಯಿಸುತ್ತೆ, ಶರೀರ ಅಲ್ಲ. ಆತ್ಮ ಮತ್ತೆ ಶರೀರ ಇಬ್ಬರ ಮಿಲನ ಆದಾಗ ಪಾತ್ರವನ್ನ ಅಭಿನಯ ಮಾಡುತ್ತೆ. तुम्हारी बुद्धि में आ गया हम आत्मा असल में निराकारी दुनिया शांति धाम में रहने वाले. ये किसको भी पता नहीं. ತಮ್ಮ ಬುದ್ಧಿಯಲ್ಲಿ ಬಂದಿದೆ, ನಾವು ಆತ್ಮಗಳು ವಾಸ್ತವದಲ್ಲಿ ನಿರಾಕಾರ ಪ್ರಪಂಚ ಶಾಂತಿಧಾಮದ ನಿವಾಸಿಯಾಗಿದೆ. ಇದು ಯಾರಿಗೂ ಗೊತ್ತಿಲ್ಲ. ನಾ ಖುद समझते ना समझा सकते. तुम्हारी बुद्धि का ताला अब खुला है, तुम समझते हो बरोबर आत्माएं ಪರಂಧಾಮ में रहते. ಸ್ವಯಂವೂ ಅರ್ಥ ಮಾಡ್ಕೊಳಲ್ಲ, ಇತರರಿಗೂ ತಿಳಿಸಲ್ಲ. ತಮ್ಮ ಬುದ್ಧಿಯ ಬೀಗ ಈಗ ಓಪನ್ ಆಗಿದೆ, ತಾವು ಅರ್ಥ ಮಾಡ್ಕೊಂತೀರಾ. ಖಂಡಿತ ಆತ್ಮಗಳು ಪರಂಧಾಮದ ನಿವಾಸಿಯಾಗಿದ್ದಾರೆ. वो है इनकॉर्पोरियल वर्ल्ड, ये है कॉर्पोरियल वर्ल्ड. यहाँ हम सब आत्माएं एक्टर्स ಪಾಠಧಾರಿ हैं. ಅದಾಗಿದೆ ನಿರಾಕಾರಿ ಪ್ರಪಂಚ, ಇದಾಗಿದೆ ಸಾಕಾರಿ ಪ್ರಪಂಚ. ಇಲ್ಲಿ ನಾವೆಲ್ಲ ಆತ್ಮಗಳು ಪಾತ್ರಧಾರಿಗಳಾಗಿದ್ದೀವಿ. पहले पाठ बजाने आते हैं, फिर नंबरवार आते जाते हैं. ಮೊಟ್ಟ ಮೊದಲು ಪಾತ್ರವನ್ನ ಅಭಿನಯ ಮಾಡಕ್ ಬರ್ತೀವಿ, ಮತ್ತೆ ನಂಬರ್ವಾರ್ ಬರ್ತಾ ಹೋಗ್ತೀವಿ. सभी एक्टर्स इकट्ठे नहीं आते, भिन्न भिन्न प्रकार के एक्टर्स आते जाते. ಎಲ್ಲಾ ಪಾತ್ರಧಾರಿಗಳು ಒಂದೇ ಸಲ ಬರಲ್ಲ, ಭಿನ್ನ ಭಿನ್ನ ಪ್ರಕಾರದ ಪಾತ್ರಧಾರಿಗಳು ಬರ್ತಾ ಹೋಗ್ತಾರೆ. सब इकट्ठे तब होते जब नाटक पूरा होता. अभी तुमको पहचान मिली है, आत्मा असल शांति धाम की निवासी है. यहाँ आते पाठ बजा. ಎಲ್ಲರೂ ಒಂದೇ ಸಲ ಬರೋದಿಲ್ಲ, ಯಾವಾಗ ನಾಟಕ ಪೂರ್ತಿ ಆಗತ್ತೆ ಆಗ ಬರ್ತಾರೆ. ಈಗ ನಿಮಗೆ ಪರಿಚಯ ಸಿಕ್ಕಿದೆ. ವಾಸ್ತವದಲ್ಲಿ ಆತ್ಮ ಶಾಂತಿಧಾಮದ ನಿವಾಸಿ. ಇಲ್ಲಿ ಬರ್ತೀವಿ ಪಾತ್ರವನ್ನ ಅಭಿನಯ ಮಾಡೋದಕ್ಕೆ. बाप सारा समय पाठ बजाने नहीं आते, हम ही पाठ बजाते बजाते तमो प्रधान बन जाते. ತಂದೆ ಇಡೀ ಸಮಯ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬರೋದಿಲ್ಲ, ನಾವೇ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ತಮೋ ಪ್ರಧಾನ ಆಗುತ್ತೆ. अभी तुम बच्चों को सम्मुख सुनने से बड़ा मजा आता, इतना मजा मुरली पढ़ने से नहीं आता. यह सम्मुख हो ना. ಈಗ ತಾವು ಮಕ್ಕಳು ಸಮ್ಮುಖದಲ್ಲಿ ಕೇಳ್ತಿದ್ದೀರಾ, ಬಹಳ ಮಜಾ ಬರುತ್ತೆ. ಇಷ್ಟೊಂದು ಮಜಾ ಮುರಳಿ ಓದಿದಾಗ ಬರಲ್ಲ, ಈಗಂತೂ ಸಮ್ಮುಖದಲ್ಲಿ ಇದಿರಲ್ಲ. तो पहले सत्युग के आदि सनातन देवी देवता धर्म वाले आते. तुम जानते हो कि भारत गॉड गॉडेज का स्थान था, अभी नहीं है. ಮೊಟ್ಟ ಮೊದಲು ಸತ್ಯುಗದ ಆದಿಯಲ್ಲಿ ಸನಾತನ ದೇವಿ ದೇವತಾ ಧರ್ಮದವರೇ ಬರ್ತಾರೆ. ತಮಗೆ ಗೊತ್ತಾಗಿದೆ ಭಾರತ ದೇವಿ ದೇವತೆಗಳ ಸ್ಥಾನ ಆಗಿತ್ತು, ಈಗಂತೂ ಇಲ್ಲ. चित्र देखते हो तो ते जरूर. पहले पहले हम देवी देवता थे, अपने पाठ को तो याद करेंगे कि भूल गए. ಚಿತ್ರವನ್ನ ನೋಡ್ತೀರಾ, ಅವರಿದ್ರು ಅಂತ. ಮೊಟ್ಟ ಮೊದಲು ನಾವೇ ದೇವಿ ದೇವತೆ ಆಗಿದ್ದಿ, ನಮ್ಮ ಪಾತ್ರವನ್ನ ನೆನಪು ಮಾಡ್ತೀವಿ ಅಥವಾ ಮರ್ತೋಗ್ತೀವ.
बाबा कहते तुमने ये पार्ट बजाया, ये ड्रामा है, नई दुनिया सो फिर पुरानी होती. ತಂದೆ ತಿಳಿಸ್ತಾರೆ ತಾವೇ ಪಾತ್ರವನ್ನ ಮಾಡಿದ್ರಿ, ಇದು ಡ್ರಾಮಾ ಆಗಿದೆ, ಹೊಸ ಪ್ರಪಂಚನೇ ಮತ್ತೆ ಹಳೆಯದಾಗತ್ತೆ. पहले पहले ऊपर से जो आत्माएं आती वो गोल्डन एज में आती, ये सब बातें अभी तुम्हारी बुद्धि में. ಮೊಟ್ಟ ಮೊದಲು ಮೇಲೆಯಿಂದ ಯಾವ ಆತ್ಮಗಳು ಬರುತ್ತೆ ಅದು ಗೋಲ್ಡನ್ ಏಜ್ ಆಗಿ ಬರುತ್ತೆ. ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿದೆ. सतयुग आदि में तुम्हें आए थे पाठ बजाने, तुम विश्व के मालिक महाराज महाराणी. ಸತ್ಯುಗದ ಆದಿಯಲ್ಲಿ ನೀವೇ ಬಂದಿದ್ರಿ ಪಾತ್ರವನ್ನ ಮಾಡಕ್ಕೋಸ್ಕರ. ತಾವು ವಿಶ್ವದ ಮಾಲೀಕರು, ಮಹಾರಾಜ ಮಹಾರಾಣಿಯಾಗಿದ್ರಿ. ತುಮಾರಿ ರಾಜಧಾನಿ ಥಿ, ಅಭಿ ತೋ ರಾಜಧಾನಿ ನಹೀ. ನಿಮ್ಮ ರಾಜಧಾನಿ ಇತ್ತು, ಈಗಂತೂ ರಾಜಧಾನಿ ಇಲ್ಲ. अब तुम सीख रहे हो हम राजाई कैसे चलाएंगे, वहां वजीर होते नहीं, राय देने वाले की दरकार. ಈಗಂತೂ ರಾಜಧಾನಿ ಇಲ್ಲ, ತಾವು ಕಲಿತಾ ಇದ್ದೀರಾ ಯಾವ ರೀತಿ ರಾಜ್ಯವನ್ನ ನಡೆಸಬೇಕು. ಅಲ್ಲಿ ಮಂತ್ರಿ ಇರೋದಿಲ್ಲ, ಮಂತ್ರಿ ಆಜ್ಞೆಯನ್ನ ಕೊಡ್ತಾರೆ, ಆಜ್ಞೆ ಕೊಡುವವರ ಅವಶ್ಯಕತೆ ಅಲ್ಲಿ ಇಲ್ಲ. वहां तो श्रीमत द्वारा श्रेष्ठ थे श्रेष्ठ बन जाते, फिर उनको दूसरे कोई से राय लेने की दरकार नहीं रहती. ಅಲ್ಲಂತೂ ಶ್ರೀಮತ ಮುಖಾಂತರ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗ್ತೀರ, ಮತ್ತೆ ಅವರು ಬೇರೆಯವರಿಗೆ ಆಜ್ಞೆಯನ್ನ ಕೊಡುವ ಅವಶ್ಯಕತೆನೇ ಇರುವುದಿಲ್ಲ. अगर कोई से राय ले तो समझा जाएगा इनकी बुद्धि कमजोर है. ಯಾರಿಂದಾದ್ರೂ ಆಜ್ಞೆಯನ್ನ ಪಡೆದರೆ ತಿಳ್ಕೊಳ್ಳಾಗತ್ತೆ ಇವರ ಬುದ್ಧಿ ಬಲಹೀನ ಆಗಿದೆ. अभी जो श्रीमत मिलती वो सतयुग में भी कायम रहती, अब तुम्हारी आत्मा फ्रेश हो रही. ಈಗ ಏನು ಶ್ರೀಮತ ಸಿಗ್ತಿದೆ ಅದು ಸತ್ಯುಗದಲ್ಲೂ ಸಹ ಸ್ಥಿರವಾಗಿರುತ್ತೆ. ಈಗ ನೀವು ಆತ್ಮ ಫ್ರೆಶ್ ಆಗ್ತಿದ್ದೀರಾ. अभी तुम बच्चों को देही अभिमानी बनना है, ಶಾಂತಿಧಾಮ್ ಸೆ ಆಕರ್ ಯಹ ತುಮ್ ಟಾಕಿ ಬಂತು. ಈಗ ತಾವು ಮಕ್ಕಳು ದೇಹಿ ಅಭಿಮಾನಿ ಆಗಬೇಕು, ಶಾಂತಿಧಾಮದಿಂದ ಬಂದು ಇಲ್ಲಿ ಶಬ್ದದಲ್ಲಿ ಬರ್ತೀರಾ. ಟಾಕಿ ಹೋನೆ ಬಿಗರ್ ಕರ್ಮ ಹೋನಾ ಸಕೆ, ಯೇ ಬಡಿ ಸಮಜ್ನೆ ಕಿ ಬಾತ್ ಹೈ. ಶಬ್ದದಲ್ಲಿ ಬಂದಿಲ್ಲ ಅಂದ್ರೆ ಕರ್ಮ ಆಗೋದಿಲ್ಲ, ಇದು ಬಹಳ ಅರ್ಥ ಮಾಡಿಕೊಳ್ಳುವ ವಿಷಯ ಆಗಿದೆ. अब तुम्हारी आत्मा फ्रेश हो रही है. अभी तुम बच्चों को देही अभिमानी बनना है. ये जैसे बाबा में सारा ज्ञान है वैसे तुम्हारी आत्मा में भी अज्ञान. ಈಗ ತಾವು ಮಕ್ಕಳು ದೇಹಿ ಅಭಿಮಾನಿ ಆಗ್ತಿದ್ದೀರ. ಯಾವ ರೀತಿ ತಂದೆಯಲ್ಲಿ ಇಡೀ ಜ್ಞಾನ ಇದೆ ಅದೇ ರೀತಿ ನಿಮ್ಮ ಆತ್ಮದಲ್ಲೂ ಈಗ ಜ್ಞಾನ ಅಡಗಿದೆ. आत्मा कहते हम एक शरीर छोड़ संस्कार अनुसार फिर दूसरा लेते, पुनर्जन्म भी जरूर होता. ಆತ್ಮ ಹೇಳುತ್ತೆ ನಾನು ಒಂದು ದೇಹವನ್ನ ಬಿಟ್ಟು ಸಂಸ್ಕಾರದ ಅನುಸಾರ ಮತ್ತೆ ಮತ್ತೊಂದು ಪಡಿತೀನಿ, ಪುನರ್ಜನ್ಮದಲ್ಲಿ ಖಂಡಿತ ಬರಲೇಬೇಕು. आत्मा को जो भी पाठ मिलता है वो बजाती रहती और संस्कारों अनुसार दूसरा जन्म लेती रहती. ಆತ್ಮಕ್ಕೆ ಏನು ಪಾತ್ರ ಸಿಕ್ಕಿದೆ ಅದು ಅಭಿನಯ ಮಾಡ್ತಾ ಇರುತ್ತೆ, ಸಂಸ್ಕಾರಗಳ ಅನುಸಾರ ಮತ್ತೊಂದು ಜನ್ಮವನ್ನ ಪಡೆಯುತ್ತೆ. आत्मा की दिन प्रतिदिन प्योरिटी की डिग्री कम होती जाती, पतित अक्षर द्वापर के बाद काम में आते हैं, फिर भी थोड़ा सा फर्क जरूर पड़ जाता. ಆತ್ಮ ದಿನ ಪ್ರತಿದಿನ ಪವಿತ್ರತೆಯ ಡಿಗ್ರಿಯನ್ನ ಕಡಿಮೆ ಮಾಡಿಕೊಳ್ಳುತ್ತೆ. ಪತಿತ ಅಕ್ಷರ ದ್ವಾಪರದಿಂದ ಕೆಲಸಕ್ಕೆ ಬರುತ್ತೆ, ಆದರೂ ಸ್ವಲ್ಪ ವ್ಯತ್ಯಾಸ ಖಂಡಿತ ಬಂದೇ ಬರುತ್ತೆ. तुम नया मकान बनाओ, एक मास के बाद कुछ फर्क जरूर पड़े. ತಾವು ಹೊಸ ಮನೆಯನ್ನು ತಯಾರು ಮಾಡಿ, ಒಂದು ತಿಂಗಳ ನಂತರ ವ್ಯತ್ಯಾಸ ಖಂಡಿತ ಬಿದ್ದೇ ಬೀಳುತ್ತೆ. अभी तुम समझते हो बाबा हमको वर्षा देते, बाबा कहते हम आए हैं तुम बच्चों को वर्षा दे. ಈಗ ತಾವು ಅರ್ಥ ಮಾಡ್ಕೊಂತೀರಾ, ನಾವು ತಂದೆಯಿಂದ ಆಸ್ತಿ ಪಡಿತಾ ಇದ್ದೀವಿ. ತಂದೆ ತಿಳಿಸ್ತಾರೆ ನಾನು ಬಂದಿದ್ದೀನಿ ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನ ನೀಡಕ್ಕೋಸ್ಕರ.
जितना जो पुरुषार्थ करेंगे उतना पद पाएंगे बाबा के पास कोई फर्क नहीं ಯಾರು ಎಷ್ಟು ಪುರುಷಾರ್ಥ ಮಾಡ್ತೀರಾ ಅಷ್ಟು ಪದವಿಯನ್ನ ಪಡಿತೀರ ತಂದೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ बाप जानते हम आत्माओं को पढ़ाते आत्मा अनेक अपने लिए पुरुषार्थ करते हैं ತಂದೆಗೆ ಗೊತ್ತಿದೆ ನಾವು ಆತ್ಮಗಳಿಗೆ ಓದಿಸ್ತಿದ್ದೀವಿ ಪ್ರತಿಯೊಬ್ಬರು ತಮಗೋಸ್ಕರ ಪುರುಷಾರ್ಥವನ್ನ ಮಾಡ್ತಾರೆ मेल फीमेल की दृष्टि ये नहीं रहती तुम सब बच्चे बेहद के बाबा से वर्षा ले रहे ಸ್ತ್ರೀ ಪುರುಷನ ದೃಷ್ಟಿ ಇಲ್ಲಿ ಇರೋದಿಲ್ಲ ತಾವೆಲ್ಲ ಮಕ್ಕಳು ಅನಂತವಾದ ತಂದೆಯಿಂದ ಆಸ್ತಿಯನ್ನ ಪಡಿತಾ ಇದ್ದಾರೆ सभी आत्माएं ब्रदर से जिसको बाबा पढ़ाते वर्षा देते बाप ही रूहानी बच्चे से बातें करते ये लाडले मीठे सिकिलदे बच्चे तुम बहुत समय पाठ बजाते बजाते अब फिर आकर मिले हो अपना वर्षा लेने ನಾವೆಲ್ಲ ಆತ್ಮಗಳು ಸಹೋದರರು ನಮಗೆ ತಂದೆ ಓದಿಸ್ತಾ ಇದ್ದರೆ ಆಸ್ತಿಯನ್ನ ನೀಡಕ್ಕೋಸ್ಕರ ತಂದೆ ಆತ್ಮೀಯ ಮಕ್ಕಳ ಜೊತೆ ಮಾತಾಡ್ತಾರೆ ಏ ಮುದ್ದಾದಂತಹ ಮಧುರವಾಗಿ ಅಗಲಿ ಹೋದ ಮಕ್ಕಳೇ ತಾವೇ ಬಹಳ ಸಮಯವನ್ನ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ಈಗ ಮತ್ತೆ ಬಂದು ಸಿಕ್ಕಿದೀರ ತಮ್ಮ ಆಸ್ತಿಯನ್ನ ಪಡಿತೀರ ये भी ड्रामा में नोंद है शुरू से लेकर पाठ नोंद है ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ ಆರಂಭದಿಂದ ಪಾತ್ರ ಫಿಕ್ಸ್ ಆಗಿದೆ ಅಲ್ಲ तुम एक्टर्स पाठ बजाते एक्ट करते रहते हो आत्मा अविनाशी है इसमें अविनाशी पाठ बर ತಾವು ಪಾತ್ರಧಾರಿಗಳು ಅಭಿನಯ ಮಾಡ್ತಾ ಕರ್ಮವನ್ನ ಮಾಡ್ತಾ ಬಂದಿದೆ ಆತ್ಮ ಅವಿನಾಶಿಯಾಗಿದೆ ಇದರಲ್ಲಿ ಅವಿನಾಶಿ ಪಾತ್ರ ತುಂಬಿದೆ शरीर तो बदलता रहता बाकी आत्मा से प्योर से इम्प्योर बनते हैं ಶರೀರ ಅಂತೂ ಪರಿವರ್ತನೆ ಆಗ್ತಾ ಇರುತ್ತೆ ಬಾಕಿ ಆತ್ಮ ಪವಿತ್ರತೆಯಿಂದ ಅಪವಿತ್ರ ಆಗುತ್ತೆ ಸತ್ಯುಗ್ ಮೇ ಹೇ ಪಾವನ್ ಇಸ್ಕೋ ಕಹಾ ಜಾತಾ ಪತಿ ದುನಿಯಾ ಸತ್ಯುಗ ಆಗಿದೆ ಪಾವನ ಇದಕ್ಕೆ ಹೇಳಲಾಗತ್ತೆ ಪತಿತ ಪ್ರಪಂಚ ಅಭಿ ಸುಖಧಾಮ್ ಸ್ಥಾಪನ ಹೋತಾ ಬಾಕಿ ಸಬ್ ಆತ್ಮಾಯೇ ಮುಕ್ತಿಧಾಮ್ ಮೇ ಜಾಯ್ ಈಗ ಸುಖಧಾಮ ಸ್ಥಾಪನೆಯಾಗುತ್ತೆ ಎಲ್ಲ ಆತ್ಮಗಳು ಮುಕ್ತಿಗೆ ಹೋಗ್ತಾರೆ अभी ये बेहद का ड्रामा आकर पूरा हुआ सभी आत्माएं मच्छरों मिसाल जाएंगी ಈಗ ಈ ಅನಂತವಾದ ನಾಟಕ ಪೂರ್ತಿ ಆಗ್ತಿದೆ ದುಂಬಿಗಳ ಸಮಾನ ಆತ್ಮಗಳೆಲ್ಲ ಹೋಗ್ತವೆ अभी ये इस समय कोई भी आत्मा आए तो पति दुनिया में उनका क्या वैल्यू होंगी वास्तव में वैल्यू उनकी है जो पहले पहले नई दुनिया में आ ಈ ಸಮಯದಲ್ಲಿ ಯಾವುದಾದರೂ ಆತ್ಮ ಈ ಸೃಷ್ಟಿಗೆ ಬಂದ್ರೆ ಅವ್ರಿಗೆ ಏನು ವ್ಯಾಲ್ಯೂ ಇರುತ್ತೆ ಮೌಲ್ಯ ಅವರಿಗಿರುತ್ತೆ ಯಾರು ಮೊಟ್ಟ ಮೊದಲು ಹೊಸ ಪ್ರಪಂಚದಲ್ಲಿ ಬರ್ತಾರೆ नई दुनिया थी वो फिर पुरानी बनी नई दुनिया में देवताएं थे वहां दुख का नाम निशान नहीं ಹೊಸ ಪ್ರಪಂಚ ಇತ್ತು ಅಲ್ಲಿ ದೇವತೆಗಳು ಇದ್ರು ಹೊಸ ಪ್ರಪಂಚದಲ್ಲಿ ದೇವತೆಗಳು ಇರುವ ಕಾರಣ ದುಃಖದ ಹೆಸರಿಲ್ಲ ಈಗಂತೂ ಹಳೇದಾಗಿದೆ ಅಲ್ಲ यहाँ तो अतः दुख है बाबा आकर दुख की पुरानी दुनिया से लिपेट करते ಈಗ ಅನಂತವಾದ ದುಃಖ ಇದೆ ತಂದೆ ಬಂದು ದುಃಖದಿಂದ ಹಳೆ ಪ್ರಪಂಚದಿಂದ ಬಿಡುಗಡೆ ಮಾಡ್ತಾರೆ ये पुरानी दुनिया बदलनी जरूर है जैसे दिन के बाद रात रात के बाद दिन होता है ಈ ಹಳೆ ಪ್ರಪಂಚ ಪರಿವರ್ತನೆ ಆಗಲೇಬೇಕು ಯಾವ ರೀತಿ ಹಗಲಿ ನಂತರ ರಾತ್ರಿ ರಾತ್ರಿಯ ನಂತರ ಹಗಲಾಗುತ್ತೆ तुम समझते हो बरोबर हम सत्यों के मालिक बनेंगे तो हम क्यों ना आत्मा निश्चय कर और बाबा को याद करें ನೀವು ಅರ್ಥ ಮಾಡ್ಕೊಂತೀರಾ ಖಂಡಿತ ನಾವು ಸತ್ಯುಗದ ಮಾಲೀಕರಾಗ್ತೀವಿ ಅಂದ್ಮೇಲೆ ಯಾಕೆ ನಾವು ನಿಶ್ಚಯ ಮಾಡಿ ತಂದೆಯನ್ನ ನೆನಪು ಮಾಡಬಾರದು कुछ तो मेहनत करनी होगी राजाई पाना कोई सहज थोड़े ही है बाबा को याद कर ಸ್ವಲ್ಪ ಶ್ರಮ ಮಾಡಲೇಬೇಕು ರಾಜ್ಯ ಪದವಿ ತಗೊಳ್ಳೋದು ಸಹಜ ಏನು ತಂದೆಯನ್ನ ನೆನಪು ಮಾಡಬೇಕು ये माया का वंडर है जो घड़ी घड़ी तुमको बुला देती इसके लिए उपाय रचना चाहिए ಇದು ಮಾಯೆಯ ವಂಡರ್ ಆಗಿದೆ
ಗಡಿ ಗಿಡಿ ಮರೆಯುವ ರೀತಿ ಮಾಡುತ್ತೆ. ಏನಾದ್ರೂ ಉಪಾಯವನ್ನ ರಚನೆ ಮಾಡಬೇಕು. ಐಸೆ ನಹಿ ಮೇರಾ ಬನ್ನೆ ಸೆ ಯಾದ್ ಜಮ್ ಜಾಯಂಗಿ ಬಾಕಿ ಪುರುಷಾರ್ಥ ಕ್ಯಾ ಕರೆಂಗೆ. ಆ ರೀತಿ ಅನ್ಕೋಬೇಡಿ, ನನ್ನವರಾದ್ರೆ ನೆನಪು ಜಮಾ ಆಗ್ಬಿಡತ್ತೆ ಅಂತ. ಬಾಕಿ ಪುರುಷಾರ್ಥ ಏನ್ ಮಾಡ್ತೀರಾ? नहीं जब तक जीना है पुरुषार्थ करना है ಜ್ಞಾನ ಅಮೃತ ಪೀತೀರೆ. ಎಲ್ಲಿವರೆಗೂ ಬದುಕಿರಬೇಕು ಅಲ್ಲಿವರೆಗೂ ಪುರುಷಾರ್ಥ ಮಾಡಬೇಕು, ಜ್ಞಾನದ ಅಮೃತವನ್ನ ಸೇವನೆ ಮಾಡಬೇಕು. ये भी समझते हो हमारा ये अंतिम जन्म है, इस शरीर का बार छोड़ देही अभिमानी बनना है. ಇದು ಅರ್ಥ ಮಾಡ್ಕೊಂತೀರಾ, ಇದು ಅಂತಿಮ ಜನ್ಮ ಆಗಿದೆ. ಈ ಶರೀರದ ಬಾಣವನ್ನ ಬಿಟ್ಟು ಆತ್ಮ ಅಭಿಮಾನಿ ಆಗ್ಬೇಕಾಗಿದೆ. गृहस्थ व्यवहार में भी रहना, पुरुषार्थ जरूर करना, सिर्फ अपने को आत्मा निश्चय कर बाबा को याद. ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು, ಪುರುಷಾರ್ಥನೂ ಮಾಡಬೇಕು. ನಮ್ಮನ್ನ ನಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಬೇಕಾಗಿದೆ. त्वमेव माताश्च पिता ये सब है भक्ति मार्ग की महिमा, तुमको सिर्फ एक अलग को याद करना. ತ್ವಮೇವ ಮಾತಾಶ ಪಿತಾ ಈ ರೀತಿ ಅನ್ನೋದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ. ತಾವು ಒಬ್ಬ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಏಕಿ ಮೇ ಸ್ಯಾಕ್ರಿನ್ ತುಂಬಿ ಸಬ್ ಬಾತೆ ಚೋಡ್ ಬಹುತ್ ಮೀತೆ ಸ್ಯಾಕ್ರಿನ್ ಬನ್ ಜಾओ. ನಾನು ಒಬ್ಬನೇ ಸ್ಯಾಕ್ರಿನ್ ಆಗಿದ್ದೀವಿ, ತಾವು ಎಲ್ಲಾ ಮಾತುಗಳನ್ನ ಬಿಟ್ಟು ನೀವು ಸ್ಯಾಕ್ರಿನ್ ಆಗ್ಬಿಡಿ. ಅಭಿ ತುಮಾರಿ ಆತ್ಮ ತಮೋ ಪ್ರಧಾನ್ ಬನಿ ಹೈ, ಉಸ್ಕೋ ಸತೋ ಪ್ರಧಾನ್ ಬನಾನೆ ಕೆ ಲಿಯೆ ಯಾದ್ ಕಿ ಯಾತ್ರಾ ಮೇ. ಈಗ ತಮ್ಮ ಆತ್ಮ ತಮೋ ಪ್ರಧಾನ ಆಗಿದೆ, ಅದನ್ನ ಸತೋ ಪ್ರಧಾನ ಮಾಡಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಇದೆ. सबको यही बताओ बाबा से सुख का वर्षा लो, सुख होता ही है सत्युग में. ಎಲ್ಲರಿಗೂ ತಿಳಿಸ್ಕೊಡಿ, ತಂದೆಯ ಇಂದ ಸುಖದ ಆಸ್ತಿಯನ್ನ ಪಡೆಯಿ, ಸುಖ ಇರುತ್ತೆ ಸತ್ಯುಗದಲ್ಲಿ. सुखधाम स्थापन करने वाला बाबा है, बाबा को याद करना बहुत सहज है, परंतु माया का अपोजिशन बहुत है. ಸುಖಧಾಮದ ಸ್ಥಾಪನೆ ಮಾಡೋರು ತಂದೆನೇ. ತಂದೆಯನ್ನ ನೆನಪು ಮಾಡಿದಾಗ ಬಹಳ ಸಹಜ, ಆದರೆ ಮಾಯೆಯ ಅಪೋಸಿಷನ್ ಬಹಳ ಇದೆಯಲ್ಲ. इसलिए कोशिश कर मुझे याद करो तो कार निकल जाएंगे, सेकंड में जीवन मुक्ति गाया जाए. ಅದಕ್ಕೆ ಪ್ರಯತ್ನ ಮಾಡಿ ನನ್ನನ್ನು ನೆನಪು ಮಾಡಿ, ತುಕ್ಕು ಹೋಗ್ಬಿಡತ್ತೆ, ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿಯ ಗಾಯನ ಇದೆ. इस ड्रामा में हर एक को अपना पार्ट रिपीट करना है. इस ड्रामा के अंदर सबसे ಜಾಸ್ತಿ हमारा पार्ट. ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿ ತನ್ನ ಪಾತ್ರವನ್ನ ಪುನರಾವರ್ತನೆ ಮಾಡಲೇಬೇಕು. ಈ ಡ್ರಾಮಾದ ಆಂತರ್ಯದಲ್ಲಿ ಎಲ್ಲರಿಗಿಂತ ಜಾಸ್ತಿ ನಮ್ಮ ಪಾತ್ರ ಆಯಿತು. सुख भी सबसे ಜಾಸ್ತಿ हमको मिलता, बाबा कहते तुम्हारा देवी देवता धर्म बहुत सुख देने वाला. ಸುಖನೂ ಸಹ ಎಲ್ಲರಿಗಿಂತ ಜಾಸ್ತಿ ನಮಗೆ ಸಿಗತ್ತೆ. ತಂದೆ ಹೇಳ್ತಾರೆ, ನಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖವನ್ನ ನೀಡುತ್ತೆ. और बाकी सब शांतिधाम में चले जाएंगे. ईसा पिता चुप कर ಜಾಸ್ತಿ ವಿಸ್ತಾರ में हम क्यों जाएं. ಬಾಕಿ ಎಲ್ಲರೂ ಶಾಂತಿಧಾಮದ ಕಡೆ ಹೋಗ್ತಾರೆ, ತಮ್ಮ ಲೆಕ್ಕಾಚಾರವನ್ನ ಮುಗಿಸ್ಕೊಂಡು. ಜಾಸ್ತಿ ವಿಸ್ತಾರದಲ್ಲಿ ನಾವು ಯಾರಿಗೆ ಹೋಗ್ಬೇಕು? बाप आते सबको वापस ले जाने, मच्छरों दृश्य सबको ले जाते, शरीर खत्म हो जाए. ತಂದೆ ಬರ್ತಾರೆ ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗಕ್ಕೆ. ದುಂಬಿಗಳ ಸಮಾನ ಎಲ್ಲರೂ ಹೋಗ್ತೀವಿ, ಶರೀರ ಸಮಾಪ್ತಿ ಆಗುತ್ತೆ. बाकी आत्मा जो अविनाशी है वो हिसाब किताब चुप्त कर चली जाएंगी. ऐसे नहीं आत्मा आग में पड़ने से पवित्र हो जाए. बाकी आत्मा ಏನು ಅವಿನಾಶಿ ಲೆಕ್ಕಾಚಾರವನ್ನ ಮಾಡಿದೆ ಅದು ಚುಪ್ತ ಮಾಡಿ ಹೋಗುತ್ತೆ. ಆ ರೀತಿ ಅಲ್ಲ, ಆತ್ಮ ಬೆಂಕಿಯಲ್ಲಿ ಪವಿತ್ರ ಆಗುತ್ತೆ. आत्मा को याद रूपी याद से ही पवित्र होगा, याद की अग्नि ये है ना. ಆತ್ಮ ನೆನಪು ಅನ್ನುವ ಬೆಂಕಿಯಿಂದ ಶುದ್ಧ ಆಗತ್ತೆ. ನೆನಪಿನ ಅಗ್ನಿ ಇದೇ ಆಗಿದೆ ಅನ್ನ. उन्होंने फिर नाटक बैठ बनाई, सीता आग से पार हो गई, आग से कोई एक को थोड़े ही पार होना. ಅವರು ಕುತ್ಕೊಂಡು ಒಂದು ನಾಟಕ ಮಾಡಿದ್ದಾರೆ. ಸೀತೆ ಬೆಂಕಿಯನ್ನ ಪಾರ್ ಮಾಡಿದ್ಲು ಅಂತ. ಬೆಂಕಿ ಒಬ್ಬರೇ ಪಾರ್ ಮಾಡ್ಬೇಕಾ?
बाप समझाते तुम सब सीताएं इस समय पतित हो, रावण के राज्य में हो, अब एक बाबा की याद से तुमको पावन बनना है. ತಂದೆ ತಿಳಿಸ್ಕೊಡ್ತಾರೆ, ತಾವೆಲ್ಲ ಸೀತೆಯರು ಈ ಸಮಯದಲ್ಲಿ ಪತಿತರಾಗಿದ್ದೀರ ರಾವಣ ರಾಜ್ಯದಲ್ಲಿ. ಈಗ ಒಬ್ಬ ತಂದೆಯನ್ನ ನೆನಪು ಮಾಡಿ ತಾವು ಪಾವನ ಆಗ್ತೀರಾ. राम एक ही है, अपने अक्षर सुनने से समझते आग से पार हो गए. कहा योग अग्नि, कहा ये ರಾಮ ಒಬ್ಬರೇ ಆಗಿದ್ದಾರೆ. ಅಗ್ನಿ ಅನ್ನುವ ಅಕ್ಷರವನ್ನ ಕೇಳಿ ಅರ್ಥ ಮಾಡ್ಕೊಂತಾರೆ, ಅಗ್ನಿಯಿಂದ ಪಾರಾದ್ರು ಅಂತ. ಎಲ್ಲಿ ಯೋಗದ ಅಗ್ನಿ, ಎಲ್ಲಿ ಅಗ್ನಿ ಆಗಿದೆ. आत्मा परमात्मा से योग रखने से पति से पावन रहेंगी. रात दिन का फरक है ना. ಆತ್ಮ ಪರಮಾತ್ಮನ ಜೊತೆ ಯೋಗವನ್ನ ಮಾಡಿದಾಗ ಪತಿತರಿಂದ ಪಾವನ ಆಗತ್ತೆ. ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಆಗತ್ತಲ್ಲ. आत्माएं सब सीताएं है, रावण की जेल में शोक वाटिका में, यहाँ का सुख तो कांग विस्तार समान. ಆತ್ಮಗಳೆಲ್ಲರೂ ಸೀತೆ ಆಗಿದೆ, ರಾವಣನ ಜೈಲಲ್ಲಿ ಶೋಕ ವಾಟಿಕೆಯಲ್ಲಿದೆ. ಇಲ್ಲಿ ಸುಖ ಬಹಳ ಅಲ್ಪ ಆಗಿದೆ. स्वर्ग के सुख तो अता है, तो बच्चों को ज्ञान रत्नों से जोली बननी चाहिए. ಸ್ವರ್ಗದ ಸುಖ ಅನಂತ ಆಗಿದೆ. ಮಕ್ಕಳು ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನ ತುಂಬಿಸ್ಕೋಬೇಕು. कोई भी प्रकार का संशय नहीं आना चाहिए. देह अभिमान आने से फिर अनेक प्रकार के प्रश्न आदि उठते. ಯಾವುದೇ ಪ್ರಕಾರದ ಸಂಶಯ ಬರಬಾರದು. ದೇಹದ ಅಭಿಮಾನದಲ್ಲಿ ಬಂದಾಗ ಅನೇಕ ಪ್ರಕಾರದ ಪ್ರಶ್ನೆಗಳೆಲ್ಲ ಎದ್ದು ಹೇಳುತ್ತೆ. फिर बाप जो धंधा देते वो करते नहीं. मूल बात है हमको पति से पावन. ಮತ್ತೆ ಏನು ತಂದೆ ವ್ಯಾಪಾರವನ್ನ ನೀಡ್ತಾರೆ ಅವರು ಅದನ್ನ ಮಾಡಕ್ಕಾಗಲ್ಲ. ಮೂಲ ಮಾತು ನಾವು ಪತಿತರಿಂದ ಪಾವನ ಆಗ್ಬೇಕು. दूसरे कोई भी संकल्प उठाने की दरकार नहीं. ये है पति दुनिया, वो है पावन दुनिया. ಮತ್ಯಾವುದೇ ಸಂಕಲ್ಪವನ್ನ ತೆಗೆಯುವ ಅವಶ್ಯಕತೆ ಇಲ್ಲ. ಇದಾಗಿದೆ ಪತಿತ ಪ್ರಪಂಚ, ಅದಾಗಿದೆ ಪಾವನ ಪ್ರಪಂಚ. मुख्य बात है पावन बनने की. पावन कौन बनाएंगे ये कुछ भी पता नहीं ना. ಮುಖ್ಯವಾದ ಮಾತು ಪಾವನ ಆಗುವಂಥದ್ದು. ಆದರೆ ಪಾವನ ಯಾರು ಮಾಡ್ತಾರೆ ಇದೇನು ಗೊತ್ತಿಲ್ವಲ್ಲ. बोलो तुम पति हो तो बिगड़ते हो, अपने को विकारी कोई भी समझते नहीं. कहते हैं गुरस्ती तो सब थे, राम सीता लक्ष्मी नारायण को भी तो बचे थे ना. ಮುಖ್ಯ ಮಾತಾಗಿದೆ ಪಾವನ ಆಗೋದು. ಪಾವನ ಯಾರು ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ತಿಳಿಸಿ ತಾವು ಪತಿತರಾಗಿದ್ದೀರಾ ಅಂತ ಮುನಿಸ್ಕೊಂಡ್ಬಿಡ್ತಾರೆ. ತಮ್ಮನ್ನ ತಾವು ವಿಕಾರಿ ಅಂತ ಅರ್ಥನೇ ಮಾಡ್ಕೊಳಲ್ಲ. ಅಂತಾರೆ ರಾಮ ಸೀತೆ ಲಕ್ಷ್ಮೀ ನಾರಾಯಣ ಎಲ್ಲರಿಗೂ ಮಕ್ಕಳಿದ್ರು, ಅವರು ಗೃಹಸ್ಥಿ ಆಗಿದ್ರಲ್ಲ. वहां भी तो बच्चे पैदा होते ये भूल गए कि उसको वैश्लेष दुनिया कहा जाता. ये ही ಶಿವಾಲ. ಅಲ್ಲೂ ಸಂತಾನ ಉತ್ಪತ್ತಿ ಆಗತ್ತೆ. ಇದು ಮರ್ತೋಗಿದರೆ ಅದು ನಿರ್ವಿಕಾರಿ ಪ್ರಪಂಚ ಅಂತ ಹೇಳಾಗತ್ತೆ. ಅದಾಗಿದೆ ಶಿವಾಲಯ. बाप तुम बच्चों को कितना युक्तियां बताते. ये तो बाप टीचर सद्गुरु है जो सबको सद्गति देते. ತಂದೆ ತನ್ನ ಮಕ್ಕಳಿಗೆ ಎಷ್ಟೊಂದು ಯುಕ್ತಿಯನ್ನ ತಿಳಿಸ್ತಾರೆ. ತಂದೆನೂ ಆಗಿದ್ದಾರೆ, ಟೀಚರ್ ಸದ್ಗುರು ಆಗಿದ್ದಾರೆ, ಎಲ್ಲರಿಗೂ ಸದ್ಗತಿಯನ್ನ ನೀಡ್ತಾರೆ. वहां तो एक गुरु मर गया तो फिर बच्चे को गद्दी देंगे. अब वो कैसे सद्गति में ले जाएंगे. ಅಲ್ಲಿ ಒಂದು ಗುರು ಶರೀರವನ್ನ ಬಿಟ್ಟಾಗ ತನ್ನ ಮಕ್ಕಳಿಗೆ ಗದ್ದಿಯನ್ನ ಕೊಡ್ತಾರೆ. ಇಲ್ಲಂತೂ ಯಾವ ರೀತಿ ಸದ್ಗತಿಯಲ್ಲಿ ಕರ್ಕೊಂಡು ಹೋಗ್ಲಾಗತ್ತೆ. सर्व का सदगति दाता है एक. रावण राज्य में है दुर्गति, राम राज्य में है सद्गति. ಸರ್ವರ ಸದ್ಗತಿ ದಾತ ಒಬ್ಬರೇ. ರಾವಣ ರಾಜ್ಯದಲ್ಲಿ ದುರ್ಗತಿಯಾಗಿದೆ, ರಾಮ ರಾಜ್ಯದಲ್ಲಿ ಸದ್ಗತಿ ಇರುತ್ತೆ. बाप सबको पावन बनाकर ले जाते. फिर कोई फट से पतित नहीं बनते. नंबरवार उत्तर. ತಂದೆ ಎಲ್ಲರನ್ನ ಪಾವನ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ತಕ್ಷಣ ಯಾರು ಪತಿತರಾಗೋದಿಲ್ಲ, ನಂಬರ್ವಾರ್ ಇಳಿತಾ ಬರ್ತಾರೆ. सतो प्रधान से सतो रजो तमो, तुम्हारी बुद्धि में 84 का चक्र बैठा है. तुम जैसे अब लाइट हाउस हो. ಸತೋ ಪ್ರಧಾನದಿಂದ ಸತೋ ರಜೋ ತಮೋ, ತಮ್ಮ ಬುದ್ಧಿಯಲ್ಲಿ 84 ಜನ್ಮದ ಚಕ್ರ ಕೂತಿದೆ.
ನೀವು ಯಾವ ರೀತಿ ಈಗ लाइट हाउस ಆಗಿದ್ದೀರಾ. ध्यान से इस चक्र को जान गए हो कि कैसे फिरता है. अभी तुम बच्चों को और सबको रास्ता बता. ಜ್ಞಾನದಿಂದ ಈ ಚಕ್ರ ಯಾವ ರೀತಿ ತಿರುಗುತ್ತೆ ಗೊತ್ತಾಗಿದೆ. ಈಗ ಮಕ್ಕಳಿಗೆ ಎಲ್ಲರಿಗೂ ದಾರಿಯನ್ನ ತೋರಿಸ್ಕೊಡ್ಬೇಕು. ತುಮ್ ಸಬ್ ಸೇನಾ ಹೋ, ತುಮ್ ಪೈಲಟ್ ಹೋ, ರಾಸ್ತಾ ಬತಾನೆ ವಾ. ತಾವೆಲ್ಲ ಸೈನಿಕರಾಗಿದ್ದೀರ, ತಾವು ಪೈಲಟ್ ಆಗಿದ್ದೀರ, ಎಲ್ಲರಿಗೂ ದಾರಿಯನ್ನ ತಿಳಿಸುವಂತರು. सबको बोलो आप शांतिधाम सुखधाम को याद करो, कलियुग दुखधाम को भूल जाओ. ಎಲ್ಲರಿಗೂ ತಿಳಿಸಿ, ಈಗ ಶಾಂತಿಧಾಮ ಸುಖಧಾಮವನ್ನ ನೆನಪು ಮಾಡಿ, ಕಲಿಯುಗ ದುಃಖಧಾಮವನ್ನ ಮರೆತೋಗಿ. आप आपको बहुत अच्छा रास्ता बताते, पतित पावन एक निराकार बाप है, उसको याद करने से तुम पावन बन जाएंगे. ನಾವು ನಿಮಗೆ ಬಹಳ ಒಳ್ಳೆ ದಾರಿಯನ್ನ ತಿಳಿಸ್ತೀವಿ. ಪತಿತ ಪಾವನ ಒಬ್ಬ ನಿರಾಕಾರ ತಂದೆ ಆಗಿದ್ದಾರೆ, ಅವರನ್ನ ನೆನಪು ಮಾಡೋದ್ರಿಂದ ನೀವು ಪಾವನ ಆಗ್ತೀರಾ. तुम्हारी आत्मा पर जो कट चढ़ी है वो उतर जाएंगी, भगवान वाच है मन्मನ. ನಿಮ್ಮ ಆತ್ಮದ ಮೇಲೆ ಏನು ತುಕ್ಕು ಬಿದ್ದಿದೆ ಅದು ಇಳಿದೋಗುತ್ತೆ. ಭಗವಂತನ ಮಹಾವಾಕ್ಯ ಮನ್ಮನಾಭವ. ಶಿವ ಭಗವಾನ್ ವಾಚ್. विनाश काले विपरीत बुद्धि विनश्यंती, विनाश काले परम पिता परमात्मा के साथ प्रिय बुद्धि विचंती. ಭಗವಂತನ ಮಹಾವಾಕ್ಯ ಆಗಿದೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ವಿನಶ್ಯಂತಿ, ಮತ್ತೆ ವಿನಾಶ ಕಾಲದಲ್ಲಿ ಪರಮಪಿತ ಪರಮಾತ್ಮನ ಜೊತೆ ಪ್ರಿಯವಾದ ಬುದ್ಧಿ ಇರೋರು ವಿಜಯಂತಿ ಆಗ್ತಾರೆ. तुम्हारी जितना प्रेत बुद्धि होंगे उतना ऊंच पद पाएंगे, देह अभिमान में आने से इतना ऊंच पद नहीं पा सकते. ಎಷ್ಟು ತಮ್ಮ ಬುದ್ಧಿ ಉನ್ನತವಾಗಿರುತ್ತೆ ಅಷ್ಟೇ ಶ್ರೇಷ್ಠ ಪದವಿಯನ್ನ ಪಡೆಯುತ್ತದೆ. ದೇಹದ ಅಭಿಮಾನದಲ್ಲಿ ಬಂದಾಗ ಅಷ್ಟೊಂದು ಶ್ರೇಷ್ಠ ಪದವಿ ಪಡೆಯುವುದಿಲ್ಲ. अच्छा मीठे मीठे सिखलरे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. ध्यान रत्नों से अपनी झोली भरनी है, किसी भी प्रकार का संशय नहीं उठाना है. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ, ಯಾವುದೇ ಪ್ರಕಾರದ ಸಂಶಯವನ್ನ ತೆಗಿಬೇಡಿ. जितना हो सके बाप को याद करने का पुरुषार्थ कर पावन बना, बाकी प्रश्नों में नहीं जाना. ಎಷ್ಟಾದ್ರೆ ಅಷ್ಟು ತಂದೆಯನ್ನ ನೆನಪು ಮಾಡುವ ಪುರುಷಾರ್ಥ ಮಾಡಿ ಪಾವನರಾಗಿ, ಬಾಕಿ ಪ್ರಶ್ನೆಗಳಲ್ಲಿ ಹೋಗಬೇಡಿ. ಎರಡನೇದು, एक बाप से सच्ची प्रीत रख, बाप समान मीठी सैक्रेन बन. ಒಬ್ಬ ತಂದೆಯ ಜೊತೆಗೆ ಸತ್ಯವಾದ ಪ್ರೀತಿಯನ್ನ ತೊಡಗಿಸಿ ತಂದೆಯ ಸಮಾನ ಮಧುರವಾದ ಸ್ಯಾಕ್ರೇನ್ ಆಗಬೇಕಾಗಿದೆ. ವರದಾನ. सदा ज्ञान सूर्य के सम्मुख रहने वाले अंतर्मुखी ಸ್ವಮಾನಧಾರಿ ಭವ. ಸದಾ ಜ್ಞಾನ ಸೂರ್ಯನ ಸಮ್ಮುಖದಲ್ಲಿ ಉಪಸ್ಥಿತರಾಗಿರುವಂತವರು अंतर्मुखी स्वमानधारी भव. जैसे सूर्य के सामने देखने से सूर्य की किरणें अवश्य आती, ऐसे जो बच्चे ज्ञान सूर्य बाबा के सदा सम्मुख रहते, वे ज्ञान सूर्य के सर्व गुणों की किरणें स्वयं में अनुभव करते हैं. ಯಾವ ರೀತಿ ಸೂರ್ಯನ ಸಮ್ಮುಖದಲ್ಲಿ ನೋಡಿದಾಗ ಸೂರ್ಯನ ಕಿರಣ ಅವಶ್ಯಕವಾಗಿ ಬರುತ್ತೆ, ಅದೇ ರೀತಿ ಯಾವ ಮಕ್ಕಳು ಜ್ಞಾನ ಸೂರ್ಯ ತಂದೆಯ ಸಮ್ಮುಖದಲ್ಲಿ ಸದಾ ಇರ್ತಾರೆ, ಅವರು ಜ್ಞಾನ ಸೂರ್ಯನಿಂದ ಸರ್ವ ಗುಣಗಳ ಕಿರಣಗಳನ್ನ ಸ್ವಯಂ ಅನುಭವ ಮಾಡ್ತಾರೆ. उनके सूरत पर अंतर्मुखता की झलक और संगम युग के व भविष्य के सर्व स्वमान की फलक दिखाई देती. ಅವರ ಮುಖಚರಣೆಯಲ್ಲಿ ಅಂತರ್ಮುಖದ ಒಳಪು ಮತ್ತೆ ಸಂಗಮ ಯುಗ ಭವಿಷ್ಯತ್ತಿನ ಸರ್ವ ಸಮಾನದ ಸ್ವಮಾನಗಳ ಒಳಪು ಕಾಣಿಸ್ತಾ ಇರುತ್ತೆ. इसके लिए सदा स्मृति में रहे ये अंतिम घड़ी है, किसी भी घड़ी इस तन का विनाश हो सकता. ಅದಕ್ಕಾಗಿ ಸದಾ ಇದೇ ಒಂದು ಸ್ಮೃತಿ ಇರಲಿ, ಇದು ಅಂತಿಮ ಸಮಯ ಆಗಿದೆ, ಯಾವುದೇ ಸಮಯದಲ್ಲಿ ಈ ದೇಹದ ವಿನಾಶ ಆಗಬಹುದಾಗಿದೆ.
इसलिए सदा प्रिय बुद्धि बन ज्ञान सूर्य की सम्मुख रह ಅಂತರ್ಮುಖತಾ ವ ಸ್ವಮಾನ್ಕಿ ಅನುಭವ ಮೇರೆ. ಅದಕ್ಕೋಸ್ಕರ ಸದಾ ಪ್ರಿಯ ಬುದ್ಧಿ ಆಗಿ ಜ್ಞಾನ ಸೂರ್ಯನ ಸಮ್ಮುಖದಲ್ಲಿದ್ದು ಅಂತರ್ಮುಖತೆ ಸ್ವಮಾನದ ಅನುಭವದಲ್ಲಿ ತೊಡಗಿರಿ. ಸ್ಲೋಗನ್ ಆಗಿದೆ. ಸದಾ ಉಡ್ತಿ ಕಲ್ನಾ ಮೇ ಉಡ್ನಾ ಹಿ ಜಮೀಲೋ ಕೆ ಪಹಾಡ್ ಕೋ ಕ್ರಾಸ್ ಕರ್. ಸದಾ ಆರುವ ಕಲೆಯಲ್ಲಿ ಹಾರೋದೇ ಅನೇಕ ಪ್ರಕಾರದ ತೊಂದರೆಗಳ ಬೆಟ್ಟವನ್ನ ಕ್ರಾಸ್ ಮಾಡುವಂಥದ್ದು. ಅವ್ಯಕ್ತ ಇಶಾರೆ. अपवित्रता के बीज को भी समाप्त कर ಸಂಪೂರ್ಣ ಸ್ವಚ್ಛ ಪವಿತ್ರ ಬನ್. ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿ. पवित्रता ही महानता है, यही योगी जीवन का आधार है. जरा भी अंश मात्र संकल्प में भी किसी प्रकार की अपवित्रता आई तो जहां अपवित्रता का अंश है वहां पवित्रता बाबा की याद जो है जैसे है वैसे आ नहीं सकती. ಪವಿತ್ರತೆನೇ ಮಹಾನ್ ಆಗಿದೆ. ಇದೇ ಯೋಗಿ ಜೀವನದ ಆಧಾರ. ಸ್ವಲ್ಪನೂ ಅಂಶ ಮಾತ್ರ ಸಂಕಲ್ಪದಲ್ಲೂ ಯಾವುದೇ ಪ್ರಕಾರದ ಅಪವಿತ್ರತೆ ಇದ್ದಾಗ, ಎಲ್ಲಿ ಅಪವಿತ್ರತೆಯ ಅಂಶ ಇರುತ್ತೆ ಅಲ್ಲಿ ಪವಿತ್ರ ತಂದೆ ನೆನಪು ಯಾವ ರೀತಿ ಇರಬೇಕು ಆ ರೀತಿ ಇರೋದಿಲ್ಲ. इससे मनसा में भी अपवित्रता के अंश को समाप्त कर संपूर्ण स्वच्छ. ಅದಕ್ಕೋಸ್ಕರ ಮನಸ್ಸಿನಲ್ಲೂ ಸಹ ಅಪವಿತ್ರತೆಯ ಅಂಶವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛರಾಗಿ. सदा यही स्मृति रहे कि मैं पुण्य पूज्य आत्मा ಈ ಶರೀರ ರೂಪಿ ಮಂದಿರ में विराजमान. ಸದಾ ಇದೇ ಒಂದು ಸ್ಮೃತಿ ಇರಲಿ, ನಾನು ಪೂಜ್ಯ ಆತ್ಮ ಈ ಶರೀರ ಅನ್ನುವ ಮಂದಿರದಲ್ಲಿ ಉಪಸ್ಥಿತನಾಗಿದ್ದೀನಿ. ಓಂ ಶಾಂತಿ. ಗೋಪಿಕೆ ನಿನ್ನ ಪ್ರೇಮ ಮುರಳಿಯಿಂದ, ನಿನ್ನ ಪ್ರೇಮ ಮುರಳಿಯಿಂದ ತಣಿವರಾಧಿಕೆ, ತಣಿವರಾಧಿಕೆ ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ ಭಾಗ್ಯ, ನಾನೇ ಗೋಪಿಕೆ. ಎನಿತು ಜನ್ಮ ಕಾಡು ತಿರುಗಿದೆ, ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ. ಮುಳ್ಳು ಕಳ್ಳಿ ಕಂಟಿ ದಾಟಿ, ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ, ಕೂಡಿದೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ
ಸಮಯ ಬಂದಿದೆ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ. ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಸಂಗಮದ ಯುಗದಲ್ಲಿ, ಸಂಗಮದ ಯುಗದಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ, ಶಿವಬಾಬನ ನೆನಪಿನಲ್ಲಿ, ಶಿವಬಾಬನ ನೆನಪಿನಲ್ಲಿ, ರಾಜಯೋಗದಲ್ಲಿ ನಡೆವ, ರಾಜಯೋಗದಲ್ಲಿ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಾಪದಿಂದ ಪುಣ್ಯದೆಡೆಗೆ, ಪಾಪದಿಂದ ಪುಣ್ಯದೆಡೆಗೆ, ನರಕದಿಂದ ನಾಕದೆಡೆಗೆ, ನರಕದಿಂದ ನಾಕದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ದುಃಖದಿಂದ ಸುಖಕ್ಕೆ ನಡೆವ, ದುಃಖದಿಂದ ಸುಖಕ್ಕೆ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಂಚವಿಕಾರಗಳನ್ನು ಕಳೆದು, ಪಂಚವಿಕಾರಗಳನ್ನು ಕಳೆದು, ರಾವಣ ರಾಜ್ಯವನ್ನು ತೊರೆದು, ರಾವಣ ರಾಜ್ಯವನ್ನು ತೊರೆದು, ರಾಮ ರಾಜ್ಯದಲ್ಲಿ ಮೆರೆದು, ರಾಮ ರಾಜ್ಯದಲ್ಲಿ ಮೆರೆದು, ಸತ್ಯಯುಗದ ಶುಭವ ಕರೆವ, ಸತ್ಯಯುಗದ ಶುಭವ ಕರೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ, ಸಮಯ ಬಂದಿದೆ, ಸಮಯ ಬಂದಿದೆ.
ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಬೆಳಗಾಯಿತು. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು. ಕಾರಿರುಳ ಕತ್ತಲೆಯು ಕಾಲ್ಕಿತ್ತು ಓಡಿರಲು ಕಾರಿರುಳ ಕತ್ತಲೆಯು ಕಾಲ್ಕಿತ್ತು ಓಡಿರಲು ಶಿವ ಬಾಬಾ ನಿನ್ನಿಂದ ಬೆಳಗಾಯಿತು ಶಿವ ಬಾಬಾ ನಿನ್ನಿಂದ ಬೆಳಗಾಯಿತು ಬೆಳಗಾಯಿತು. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಬೆಳಗಾಯಿತು. ಶಾಂತಿಯ ತಂಗಾಳಿ ಪ್ರೀತಿಯ ಓ ಬಿಸಿಲು ಶಾಂತಿಯ ತಂಗಾಳಿ ಪ್ರೀತಿಯ ಓ ಬಿಸಿಲು ಆತ್ಮನ ತೋಟದಲ್ಲಿ ಬೀಸುತ್ತಿರಲು ಆತ್ಮನ ತೋಟದಲ್ಲಿ ಬೀಸುತ್ತಿರಲು ಎಂಥ ಸುಂದರ ಸ್ಪರ್ಶ ಮರೆಯಲಾರದ ಹರ್ಷ ಎಂಥ ಸುಂದರ ಸ್ಪರ್ಶ ಮರೆಯಲಾರದ ಹರ್ಷ ವರುಷಗಳ ಕಷ್ಟಗಳು ದೂರವಾದವು ವರುಷಗಳ ಕಷ್ಟಗಳು ದೂರವಾದವು ದೂರವಾದವು. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಬೆಳಗಾಯಿತು.
ಶಿವನೇ ಸದ್ಗುರುವೆ ಓ ಹರನೆ ನಿಜ ಗುರುವೆ ಓ ಶಿವನೇ ಸದ್ಗುರುವೆ ಓ ಹರನೆ ನಿಜ ಗುರುವೆ ಸತ್ಯ ಶಿಕ್ಷಕನೇ ನಾಮುಧನ್ಯ ಸತ್ಯ ಶಿಕ್ಷಕನೇ ನಾಮುಧನ್ಯ ಜ್ಞಾನ ಸೂರ್ಯೋದಯ ಸತ್ಯ ಸೂರ್ಯೋದಯ ಜ್ಞಾನ ಸೂರ್ಯೋದಯ ಸತ್ಯ ಸೂರ್ಯೋದಯ ತರುವುದು ಯಮಗೆ ಕೋಟಿ ಪುಣ್ಯ ತರುವುದು ಯಮಗೆ ಕೋಟಿ ಪುಣ್ಯ ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು 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 ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಅಬು ಕೈಲಾಸದಲ್ಲಿ ನೀನು ಬಂದೆ ಅಬು ಕೈಲಾಸದಲ್ಲಿ ನೀನು ಬಂದೆ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ ಜ್ಞಾನ ಮುರಳಿಯ ನೀನು ನನಗಾಗಿ
ಶೋಕದ ವನದಲ್ಲಿ ಶಿವರಾಮನಿ ಬಂದೆ, ಶೋಕದ ವನದಲ್ಲಿ ಶಿವರಾಮನಿ ಬಂದೆ, ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ, ಅಶೋಕವನ ಕೆನ್ನ